ಓಂ ಸತ್ಯನಾರಾಯಣಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಮನೆಗಳಲ್ಲಿ ಆಚಾರ ವಿಚಾರಗಳು ನಡವಳಿಕೆಗಳಲ್ಲಿ ಬಹುವಿಶೇಷವಾಗಿ ಹಿರಿಯರಿಂದ ಹಿಂದಿನ ಕಾಲದಲ್ಲಿ ಇತಿಹಾಸದಲ್ಲಿ ಅಥವಾ ಹಿಂದಿನ ಒಂದು ಪದ್ಧತಿಗಳಿಗೆ ಅನುಸಾರವಾಗಿ ನಾವು ನಡ್ಕೊಳ್ಳೋಕೆ ಹೋದಾಗ ಕೆಲವನ್ನು ನಾವು ಏನು ಮಾಡಬೇಕು, ಕೆಲವನ್ನು ಏನು ಮಾಡಬಾರ್ದು, ಯಾವ ಜಾಗೃತಿಯನ್ನು ವಹಿಸಬೇಕು ಅನ್ನುವ ವಿಷಯಗಳಲ್ಲಿ ಬಹು ವಿಶೇಷವಾದ ವಿಷಯ ಅಂತ ಹೇಳಿದ್ರೆ, ಕೂದಲು ಮನೆಯಲ್ಲಿ ಬೀಳಬಹುದಾ ಅಥವಾ ಮನೆಯಲ್ಲಿ ಕೂದಲು ಬಿದ್ದರೆ ಅದು ಶುಭಾನ ಅಶುಭಾನ. ಹಾಗೆಯೇ ನಾವು ಆಹಾರ ಸೇವಿಸ್ತಾ ಇರ್ತೀವಿ, ಅಲ್ಲಿ ಕೂದಲು ಕಾಣಿಸ್ಕೊಳ್ಳುತ್ತೆ. ಹಾಗೆ ಮನೆಯಲ್ಲಿ ಕೂದಲನ್ನು ಅಥವಾ ತಲೆಯನ್ನು ಬಾಚತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಯಾವ ಸಮಯದಲ್ಲಿ ಬಾಚ್ಕೋಬೇಕು, ಇದನ್ನೆಲ್ಲವನ್ನು ಅನುಸರಿಸ್ಕೊಂಡು ಹೋದಾಗ ನಮ್ಮ ಮನೆಯಲ್ಲಿ ಶ್ರೇಯಸ್ಸಿರುತ್ತೆ, ಸಮೃದ್ಧಿ ಇರುತ್ತೆ, ಲಕ್ಷ್ಮಿಯ ಕೃಪೆ ಇರುತ್ತೆ, ಅದೃಷ್ಟ ಇರುತ್ತೆ. ಆ ಅದೃಷ್ಟ, ಸಮೃದ್ಧಿ, ಶ್ರೇಯಸ್ಸು ಇವು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ನಮಗೆ ಆಟೋಮೆಟಿಕ್ಕಾಗಿ ಬರ್ತಕ್ಕಂಥ ಹಣ ಇರ್ಬೋದು, ನಮಗೆ ಎಲ್ಲೋ ಒಂದು ಕಡೆ ಆಕಸ್ಮಿಕ ಜಯ ಇರ್ಬೋದು, ಆಕಸ್ಮಿಕ ಧನ ಇರ್ಬೋದು, ಆಕಸ್ಮಿಕ ಶ್ರೇಯಸ್ಸು ಅಭಿವೃದ್ಧಿ ಇರ್ಬೋದು, ಆಕಸ್ಮಿಕ ಸಂತೋಷ ಕೂಡ ಇರ್ಬೋದು. ಇವೆಲ್ಲವೂ ಕೂಡ ನಮಗೆ ಬರಬೇಕು ಅಂದರೆ ನಮ್ಮ ನಡವಳಿಕೆಗಳಲ್ಲಿ ನಾವು ನಿಯಮಬದ್ಧವಾಗಿರಬೇಕು. ಆ ರೀತಿ ನೋಡೋಕೆ ಹೋದಾಗ ಮನೆಯಲ್ಲಿ ತಲೆಗೂದಲು ಅಥವಾ ಮನೆಯ ಕೂದಲು ಮನೆಯಲ್ಲಿ ಬೀಳಬಹುದಾ ಅಂತಕ್ಕಂಥದ್ದಕ್ಕೆ ನಾವಿವತ್ತು ಪ್ರಶ್ನೆಯನ್ನು ಹಾಕಿದಾಗ ಉತ್ತರವಾಗಿ ಜಾಗೃತಿಯನ್ನು ವಹಿಸಿ, ಮನೆಯಲ್ಲಿ ಕೂದಲು ಎಲ್ಲಂದರೆ ಅಲ್ಲಿ ಬಿದ್ದಿರಬಾರ್ದು. ಕೂದಲು ಬಿದ್ದರೆ ನಮಗೇನಾಗುತ್ತೆ, ನಮ್ಮ ಪಾಪಗಳೆಲ್ಲವೂ ಕೂಡ ನಮ್ಮ ತಲೆಯಲ್ಲಿ ಶಿರಸ್ಸಿನಲ್ಲಿರುತ್ತೆ. ಅದಕ್ಕೆ ಕೆಲವು ಸನ್ಯಾಸಿಗಳು, ಕೆಲವರು ಮಹನೀಯರು, ಕೆಲವು ಸಾಧಕರು ಬೋಳು ತಲೆಯನ್ನು ಇಟ್ಕೊಂಡಿರ್ತಾರೆ. ಅವರು ಯಾವತ್ತೂ ಕೂಡ ಕೂದಲನ್ನು ಬಿಡೋದೇ ಇಲ್ಲ ಬೆಳೆಯೋಕ್ಕೆ. ಯಾಕೆಂದರೆ ಆ ಪಾಪಗಳೇ ಅಲ್ಲಿ ಹೋಗಬಾರ್ದು. ಅದು ನಾವು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ. ನಮ್ಮ ಜಪದ ಮುಖೇನ, ನಮ್ಮ ಪ್ರಾರ್ಥನೆಯ ಮುಖೇನ ಭಗವಂತನಿಗೆ ಅರ್ಪಣೆ ಮಾಡಿ ನಮ್ಮ ತಲೆಯ ಶಿರೋಭಾರ ಅಂತ ಅದಕ್ಕೆ ಅನ್ನೋದು ನಾವು. ಶಿರೋಭಾರ ಯಾವತ್ತೂ ಅಷ್ಟೇ, ಮನೆಯಲ್ಲಿ ಶಿರೋಭಾರ ಇದೆ ಅಂತ ಹೇಳಿದ್ರೆ ಅವನಿಗೇನು ತಲೆ ಹೊಡೋದೇ ಇಲ್ಲ, ಯಾವ ಕೆಲಸವೂ ಆಗೋದಿಲ್ಲ. ಹಾಗಾಗಿ ಮನೆಯಲ್ಲಿ ಮಹಿಳೆಯರಾಗಲಿ ಪುರುಷರಾಗಲಿ ಮನೆಯಲ್ಲಿ ಹೋಗ್ತಾ ತಲೆ ಬಾಚಣಿಗೆ ತೊಗೊಂಡು ಬಾಚ್ಕೊಂಡು ಹೊರಟೋಗೋದು, ಅಥವಾ ಮನೆಯಲ್ಲಿ ಎಲ್ಲೋ ಒಂದು ನಿಗದಿತ ಸ್ಥಳ ಇರಬೇಕು, ಒಂದೆಲ್ಲೋ ಡ್ರೆಸ್ಸಿಂಗ್ ರೂಮ್ ಇರ್ಬೋದು, ಅಥವಾ ಒಂದು ಕನ್ನಡಿ, ಸಾಧಾರಣ ಕನ್ನಡಿಯ ಮುಂದೆ ಕೂಡ ಬಾಚಿಕೊಂಡಾಗ ಆ ಕೂದಲಲ್ಲಿ ಬಿದ್ದಿದ್ದರೆ ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕೋದು ಶುಭ. ತಕ್ಷಣ ಹಾಗೆ ಹೊರಟೋಗಿ ಮನೆಯಿಂದ ಕೆಲವರು ಏನು ಮಾಡ್ತಾರೆ, 2 ಫ್ಲೋರು 3 ಫ್ಲೋರು ಡೂಪ್ಲೆಕ್ಸ್ ಇರ್ತಕ್ಕಂಥವ್ರು ತಲೆ ಬಾಚಣಿಗೆಯನ್ನು ಅಲ್ಲಿಂದ ಬಾಚ್ಕೊಂಡು ಮನೆಯಲ್ಲಿ ಕೆಳಗಡೆಯಿಂದ ಬಂದು ಕೆಳಗಡೆ ಪ್ರಯಾಣಕ್ಕೆ ಹೊರಟೋಗ್ತಾರೆ. ಅದು ಕೂಡ ಒಳ್ಳೆಯದಲ್ಲ. ಇನ್ನು ಹೆಣ್ಣು ಮಕ್ಕಳು ತಲೆಗೂದಲು ಅಂದಕ್ಕೆ ತುಂಬ ಒಳ್ಳೆಯದು. ತಲೆಗೂದಲಿದ್ದರೆ ಅಂದ ಅಥವಾ ಆಕರ್ಷಣೆ, ಆ ಅಂದಕ್ಕೆ ತುಂಬ ಶುಭ ಅಂತ ನಾವು ಹೇಳ್ತೀವಿ. ಅದರಲ್ಲಿ 2 ಮಾತು ಕೊಡೋದಿಲ್ಲ. ಸೂರ್ಯೋದಯದಲ್ಲಿ, ಸೂರ್ಯಾಸ್ತದ ಸಮಯದಲ್ಲಿ ಲೈಟ್ ಹಾಕಿರುವಾಗ ನಾವು ಹಿಂದಿನ ಕಾಲದಲ್ಲಿ ನೋಡಬೇಕು, 4 ಗಂಟೆ 4ರಿಂದ 5 ಯಾವುದೇ ದೀಪ ಹಚ್ಚಿರೋದಿಲ್ಲ. ಆ ಕಾಲದಲ್ಲಿ ದೀಪಗಳಿದ್ದರೂ ಕೂಡ ದೀಪ ಹಚ್ತಾ ಇರಲಿಲ್ಲ. ಮೊದಲು ತಲೆ ಬಾಚಿಕೊಂಡು ಅದನ್ನೆಲ್ಲವನ್ನು, ಆ ಕೂದಲನ್ನು ಅಲ್ಲಿ ಎಲ್ಲವನ್ನೂ ಕೂಡ ಗುಡಿಸಿ ಕ್ಲೀನ್ ಮಾಡಿ ಆ ನಂತರ ದೀಪವನ್ನು ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ತಾಯಿದ್ರು. ಅದಕ್ಕೆ ಅವರು ಅಷ್ಟು ತೃಪ್ತಿಯಾಗಿದ್ದರು. ಅದಕ್ಕೆ ಅವ್ರು 120 ವರ್ಷ ಬದುಕ್ತಾಯಿದ್ರು. ಅದಕ್ಕೆ ಅವರು ಎಲ್ಲ ಕೆಲಸ ಕಾರ್ಯಗಳು ಕೂಡ ಪರಿಪೂರ್ಣತೆಯನ್ನು ಮಾಡ್ಕೊಂಡು. ಆದರೆ ನಮಗೆ ಸಣ್ಣ ವಿಷಯ ಇದು. ಈ ಸಣ್ಣ ವಿಷಯಕ್ಕೆ ಏನು ಮಾಡಬೇಕು, ಮಕ್ಕಳಾಗಲಿ ಮನೆಯವರಾಗಲಿ ಯಾರೇ ಆಗಲಿ, ಸೂರ್ಯ ಹುಟ್ತಾ ಇದ್ದಾನೆ ಆ ಸಮಯದಲ್ಲಿ ತಲೆ ಬಾಚಬಾರ್ದು. ಹಾಗೆ ಸೂರ್ಯ ಮುಳುಗ್ತಾ ಇದ್ದಾನೆ, ಹಾಗೆ ಅಭಿಜಿನ್ ಮುಹೂರ್ತ ಅಂತ ಏನು ಕರಿತೀವಿ, ಸೂರ್ಯ ನೆತ್ತಿಯಲ್ಲಿದ್ದಾಗ ಬಹುಶಃ 12 ಗಂಟೆ ಆ ಸಮಯದಲ್ಲೂ ಕೂಡ ತಲೆ ಬಾಚೋದು ಅಷ್ಟು ಒಳ್ಳೆಯದಲ್ಲ. ಇನ್ನು ನಮಗೆಲ್ರಿಗೂ ಗೊತ್ತು, ತಲೆಯನ್ನು ಅಥವಾ ನಾವು ರಾತ್ರಿ ಹೊತ್ತು ಕನ್ನಡಿಯಲ್ಲಿ ಮುಖ ಕೂಡ ನೋಡ್ಕೋಬಾರ್ದು ಅಂತ ಅದರದ್ದೇ ಆದ ಒಂದು ನೀತಿ ನಿಬಂಧನೆ ಇದೆ. ಇವತ್ತಿನ ದಿವಸ ಕೂದಲು, ಇನ್ನು ಆಹಾರದಲ್ಲಿ ಕೂದಲು ಬಿದ್ದಾಗ ಆ ಆಹಾರವನ್ನು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಅಥವಾ ಬೇರೆ ಯಾರಿಗಾದರೂ ಆ ಆಹಾರವನ್ನು ಕೊಡಬೇಕಾಗತ್ತೆ. ಆ ಕೂದಲಿರುವ ಆಹಾರವನ್ನು ಸೇವಿಸಲು ಕೂಡ ಬಾರ್ದು. ಮನೆಯಲ್ಲಿ ಕೂದಲನ್ನು ಬಿಟ್ಟು ಅಥವಾ ಕೂದಲು ಕಾಣಿಸ್ಕೊಂಡಾಗ ನಮಗೆ ಏನೋ ಒಂದು ಕೆಟ್ಟ ಒಂದು ಋಣಾತ್ಮಕ ಶಕ್ತಿಗಳು ಕೂಡ ಅಲ್ಲಿ ಆವರಿಸ್ಕೊಳ್ಳುತ್ತೆ. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.